ನಿಮ್ಮಪ್ಪ ಬರೋಕಿನ ಮುಂಚೆ ಇಲ್ಲಿಂದ ಹೋಗ, ಇಲ್ಲಿ ನಿಂದ್ರಕ್ಕೆ ಹೋಗ್ಬೇಡ. ಯಾಕಂದ್ರೆ ಸುಮ್ಮನೆ ನಿಮ್ಮಪ್ಪ ಬಂದ್ರೆ ಸುಮ್ಮನೆ ಜಗಳ ಮಾಡ್ಕೊತ ನಿಂತಿರ್ತಾನ. ಮದುವೆ ನಡಿ ಮನೆಯಾಗ ಜಗಳ ಆಡ್ಕೊತ ಕುಂದಿರ್ತು ಸರಿ ಅನ್ಸಂಗಿಲ್ಲ. ಮೊದಲು ಹೋಗಿ ಇಲ್ಲಿಂದ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಕತಿ ಅಂತ ಅನ್ಕೊಡೋನು. ನನ್ನ ಕಡೆಯಿಂದ ಬೈಸ್ಕೊಂಡು ಹೋಗ್ಬೇಡ. ಈಗ ಹೇಳಕತ್ತ ನೋಡು, ಸುಮ್ಮನೆ ಹೋಗಿ ಇಲ್ಲಿಂದ ತೊಲಗ ನಮ್ಮ ಮನೆ ಬಿಟ್ಟ. ಇನ್ನೊಂದ್ಸರಿ ನಮ್ಮ ಮನೆ ಕಾಲಿಟ್ಟು ಕಾಲ ಮುಡ್ತೀನಿ ನಮ್ಮ ಮುಳ. ಯಾಕೆ ಮಂಜು ಇಷ್ಟು ಬಾಯ್ ಮಾಡಕತ್ತಾರ? ಏನಾಯ್ತು ನೋಡೋದು ತಡಿ. ನೀನು ಯಾಕೆ ಬಂದಿಲ್ಲಿ? ನಿನಗೇನು ಕೆಲಸ ಐತಿ ಇಲ್ಲಿ? ಹಾಂ, ನೀನು ಯಾಕೆ ಬಂದಿ ಅಂತ ಕೇಳಾಕತ್ತ ನಾನು ಇಲ್ಲಿ. ನಿನ್ನ ಹೆಸರು ಕರೆಯೋಕೆ ನನಗೆ ಮನಸ್ಸಿಗೆ ಇಷ್ಟ ಇಲ್ಲ. ಮೊದಲು ಇಲ್ಲಿಂದ ತಡಿ. ಇಲ್ಲಿಂದ ನನ್ನ ಕಡೆಯಿಂದ ಉಗಿಸ್ಕೊಳಕ್ಕೆ ಹೋಗಬೇಡ ಸುಂದ್ರಿ. ಮೊದಲು ಇಲ್ಲಿಂದ ತೊಲಗು. ಅಪ್ಪ, ನಂಗೆ ಇದುವರೆಗೂ ಯಾರು ಪ್ರೀತಿ ಸಿಕ್ಕಿಲ್ಲ ಅಪ್ಪ. ಈ ಕಡೆ ಅಮ್ಮನ ಪ್ರೀತಿನೂ ಸಿಗಲಿಲ್ಲ, ಈ ಕಡೆ ಚಿಕ್ಕಮ್ಮನ ಪ್ರೀತಿನೂ ನನಗೆ ಸಿಗಲಿಲ್ಲ ಅಪ್ಪ. ಅಪ್ಪನ ಪ್ರೀತಿ ಹೊಂದ್ಬಿಟ್ಟು ನನಗೆ ಯಾವುದು ಸಿಕ್ಕಿಲ್ಲ. ಅದಕ್ಕೆ ಅಪ್ಪ ನಾನು ಪ್ರೀತಿ ಮಾಡಿ ಹುಡುಗನ ಕಳ್ಕೊಬಾರ್ದು ಅಂತ ಅಂದ್ಕೊಂಡು ನಾನು ಅವರು ತುಂಬ ಪ್ರೀತಿ ಮಾಡ್ತಿದ್ರಪ್ಪ. ಅದಕ್ಕಾಗಿ ನಾನು ಅವ್ರನ್ನ ನಿಮ್ಗೆ ಕೇಳ್ದೆ ಮದುವೆ ಆಗಿ ತಪ್ಪು ಮಾಡ್ತೀನಿ. ಆದರೆ ಅದ್ರಾಗ ನನಗೆ ಅಲ್ಲಿ ಅವರಮ್ಮನ ಜೊತೆ ತಾಯಿ ಪ್ರೀತಿ ಕಾಣಿಸುತ್ತಿತ್ತು. ಅದಕ್ಕೆ ನಾನು ಅವ್ರನ್ನ ಮದುವೆ ಆದೆ. ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇರೋ ಕಾರಣಕ್ಕೆ ನಾನು ಅವ್ರನ್ನ ಮದುವೆ ಆದೆ ಅಪ್ಪ. ಆದ್ರೆ ಈಗ ನೀನು ಒಪ್ಕೊಳ್ಳಿಲ್ಲ ಅಂದರೆ ಹೆಂಗಪ್ಪ? ಪ್ರೀತಿ ನಿನಗೆ ನಮ್ಮ ಮನೆಗೆ ಸಿಗದಿರೋ ಪ್ರೀತಿ ಅಲ್ಲಿ ಅವ್ರ ಮನೆ ಸಿಕ್ಕಿದ್ದೇನು ಪ್ರೀತಿ? ಯಾಕ ನಿನ್ನ ಸಲುವಾಗಿ ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಬನ್ನಿ ನಿನಗೆ ಪ್ರೀತಿ ಸಿಗ್ಲಿ ಅಂತ ಹೇಳಿ. ಆದ್ರೆ ನೀನು ಹೋಗಿ ನನಗೆ ಗೊತ್ತಿಲ್ಲಂಗ ಬೇರೆ ಯಾವನೋ ಮದುವೆ ಆಯ್ದಿಲ್ಲ. ಒಂದು ಮಾತು ಹೇಳ್ದೇನ, ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಕತ್ತೇನೆ, ನನಗೆ ಈ ಮದುವೆ ಬೇಡ ಅಪ್ಪ ಅಂತಂದಿದ್ರೆ ನಾನು ಆ ಹುಡುಗನ ಜೊತೆ ನಿಂತ ನಿನ್ನ ಮದುವೆ ಮಾಡ್ತಿದ್ನಲ್ಲ. ಒಂದು ಮಾತು ಹೇಳಬೇಕಾಗಿತ್ತು ನೀನು ಸುಂದರಿ. ಅಪ್ಪ ಒಂದ್ಸರಿ ನಾನು ಹೇಳೋದನ್ನ ಕೇಳಪ್ಪ. ನಿನ್ನ ಕಾಲಿಗೆ ಬಿಡ್ತೇನಪ್ಪ. ನಿನ್ನ ನೋಡಿದ್ರೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಪ್ಪ. ಪ್ಲೀಸ್ ಅಪ್ಪ, ನನ್ನ ಮನೆಯಿಂದ ಹೋಗ ಅನ್ಬೇಡ. ಏ ಮಂಜವ್ವ, ಏನು ನೋಡತ್ತಿದಿ? ಈಕಿನ ಮನೆಯಿಂದ ಹೊರಗೆ ಹಾಕ. ಈಕಿ ಮಕ್ಕ ನೋಡಿದ್ರೆ ನನ್ನ ಕೈ ಎಲ್ಲರೂ ಸಿಟ್ಟೆಲ್ಲ ಬರ್ತೈತೆ. ಈಗ ಅಲ್ಲಿ ಮದುವೆ ನಡಾತತಿ, ಇಲ್ಲಿ ಜೊತೆ ನಾವು ಜಗಳಾಡ್ಕೊಂತ ಕುಂದ್ರು ಅಲ್ಲಿ ಮದುವೆ ಮಾಡಿದ್ಬಿಟ್ಟು ಈಗ ಜೊತೆ ಇಲ್ಲಿ ಜಗಳಾಡ್ಕೊಂತ ಕುಂದಿರ್ಬೇಕು. ಏಯ್, ನೀನು ಸುಂದ್ರಿ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಅಣ್ಣ, ನಾನು ಸುಂದ್ರಿಗೆ ಹೇಳಿ ಕಳಿಸ್ತೇನೆ. ನೀನು ಸಿಟ್ಟು ಮಾಡ್ಕೋಬೇಡ. ಹಾಂ, ನೀನು ಸಮಾಧಾನದಿಂದ ಇರು. ಅಲ್ಲಿ ಮದ್ವೆ ನಡೀತೈತಿ, ಅಲ್ಲಿ ಹೋಗುಣ್ರಂತ ಎಲ್ಲರೂ. ಮದ್ವೆ ನೋಡ್ಕೊಂಡು ಹೋಗ್ಬೇಕಂತ ಇರ್ಲಿ ಬಿಡಣ್ಣ. ಯಾವ ಮದ್ವಿ? ಯಾರ ಮದ್ವಿ? ಈಕೆ ನೋಡ್ತಾಳ? ಹಾಂ, ಈಕಿಗೆ ಏನು ಸಂಬಂಧ ಆ ಮದ್ವಿ ನೋಡಾಕ? ಆ ಬ್ಯಾಡ ಹುಡುಗನ ಮದ್ವಿನ ಈಗೇನು ನೋಡ್ತಾಳ? ಹಾಂ, ನನ್ನ ಮಾನ ಮರ್ಯಾದೆ ಹೋಗ್ಕತ್ತಿಲ್ಲಿ. ನನ್ನ ಮಾನ ಮರ್ಯಾದೆ ಹೋಗ್ಕತಿ. ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಬಂದಾಳ ಕೇಳಕ್ಕೆ ಒಂದಿದೆ ಇಲ್ಲಿ. ಯಾಕೀಗೆ ನನ್ನ ಮಾನ ಮರ್ಯಾದೆ ತೆಗಿಬೇಕನ್ನೋದಿದ್ರೆ ಇಲ್ಲಿ ನಿಂದ್ರನ್ನ. ಇಲ್ಲ, ನಮ್ಮಪ್ಪನ ಮಾನ ಮರ್ಯಾದೆ ಹೋಗಬಾರ್ದು, ನಮ್ಮಪ್ಪ ಚಂದದ ತಲೆ ಎತ್ಕೊಂಡು ಅಡ್ಡಾಡಬೇಕು ಅನ್ನೋದಿತ್ತು ಅಂದ್ರೆ ಇಲ್ಲಿಂದ ಆಕೆಗೆ ತೊಲಗ ಅಂತ ಹೇಳ. ನಾವು ಆಕೆ ಸತ್ತಾಳ ಅಂತ ಹೇಳಿ ನೀರು ಹಾಕೊಂಡು ಒಳಗೆ ಬಂದವ. ಆಕೆ ಯಾಕೆ ನಮ್ಮ ಮನೆಗೆ ಪತಿ ಬರ್ತಾಳು ನೋಡ್ಬಮ್ಮಿನ? ಆಕೆ ನಮ್ಮ ಮನೆಗೆ ಬರಬಾರ್ದು. ಏ ಮಂಜು, ಆಕೆಗೆ ಏನು ಹೇಳಿ ಕಳಿಸ. ಇನ್ನೊಂದ್ಸರಿ ಆಕೆ ಕಾಲು ಹಿಡ್ದಂಗೆ ನೋಡು ಅಷ್ಟೇ. ಆಕೆ ಮುಖ ನೋಡಿದ್ರೆ ನಮ್ಮ ಮೈಯೆಲ್ಲ ಉಳಿತೈತಿ. ಅಪ್ಪ ಅಪ್ಪ, ಒಂದು ನಿಮಿಷ ನಿಲ್ಲಪ್ಪ. ಅಪ್ಪ, ನಾನು ಹೇಳೋದನ್ನ ಕೇಳಪ್ಪ. ಅಪ್ಪ, ಏನು ಕೇಳ್ಬೇಕ್ರಿ? ಏನು ಕೇಳ್ಬೇಕಾ? ನಿನ್ನಿಂದ ಆಗಿದ್ದ ನಮಗೆ ಸಾಕಾಗಿಲ್ಲ, ಇನ್ನೂ ಮಾಡ್ಬೇಕಂತ ಬಂದೇನೆ ಇಲ್ಲಿಗೆ? ಹಾಂ, ಮೊದಲು ಇಲ್ಲಿಂದ ತೊಲಗ. ಇಲ್ಲ ಅಂದ್ರೆ ನೋಡ್ಬೇಕು ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನೋಡು. ಹಾಂ, ಅಲ್ಲೇ ಆ ಮನೆಗೆ ಬಂದು ಒದ್ರಿ ಹೋಗ್ತಾನೆ. ನೀನು ಯಾವ ಮನೆ ಆಗಿದೆ ನೋಡಿ, ಯಾವ ಮನೆ ಆಗಿದೆ ನೋಡ, ಅಲ್ಲಿ ಬಂದು ಹೆಂಗೆ ಮರ್ಯಾದೆ ತೆಗಿಬೇಕು ಹಂಗೆ ಮರ್ಯಾದೆ ತೆಗೆದು ಬರ್ತಾನೆ. ಹಾಂ, ಅವ್ರದ್ದು ನಿನ್ನ ಗಂಡ ಅದಲ್ಲ, ನೀನು ತಾಳಿ ಕಟ್ಟೇನ ಅವ್ರ ಅಪ್ಪ ಅವ್ರ ಅವ್ವ ಅಂದ ಮುಚ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲೇ ಮದುವೆ ನಡೆಯಕತ್ತೈತಿ. ಹಾಂ, ನೀನು ನಮಗೆ ಆಟ ಆಡ್ತಿದ್ದೇನೆ, ನಡಿ ಇಲ್ಲಿಂದ. ನನ್ನ ಮಗಳು ಹಿಂಗೆ ಮಾಡ್ತಾಳ ಅಂತ ಅನ್ಕೊಂಡಿರ್ಕಿಲ್ಲ ನಾನು. ಆದ್ರೆ ನನ್ನ ಮಗಳ ನನಗೆ ಮೋಸ ಮಾಡಿದಾಳ. ಆಕೆ ನನ್ನ ಪಾಲಿಗೆ ಸತ್ತಾಳ. ಮುಗಿದು ಅದು ಮುಗಿದು ಹೋಗಿರೋ ಅಧ್ಯಾಯ. ಇನ್ನು ಆಕೆ ನಮಗೆ ಕಾಲು ಹಿಡ್ದಂಗೆ ಆಕಿನ ಇಲ್ಲಿಂದ ಕಳಿಸ್ ಮಂಜವ್ವ. ಆಕಿನ್ನ ಇಲ್ಲಿ ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಕಳಿಸ್ಬಿಡಕಿನ. ಆಯ್ತು ರೀ, ಈಗ ಕಳಿಸ್ತಾನ. ಏಯ್ ನಡಿಲಿ, ನಿಮ್ಮಪ್ಪ ಅಷ್ಟೇ ಆತ ನನಗೆ ಅರ್ಥಾಕತೆ ಇಲ್ಲ, ನಡಿ ಇಲ್ಲಿಂದ ತೊಲಗು. ಮಾಡೋದಿಲ್ಲ ಮಾಡಿ ಹೆಂಗೆ ಬರ್ತಾಳೋ ಏನೋ. ಈಗಿಂದ ನಮ್ಮ ಮಾನ ಮರ್ಯಾದೆಲ್ಲ ತಗೋಬೇಕು. ಈಗ ನೋಡು ಏನೇನೆಲ್ಲ ಆಗತತಿ. ಒಂದು ಹೋಗಿ ಒಂದು ಆಗತತಿ. ಏನು ಮಾಡೋದು? ನಮ್ಮ ಹಣೆ ಬಾರ ಚಲೋ ಇದ್ದಿದ್ರೆ ಹಿಂಗೆ ಯಾಕಾಕಿತ್ತು? ನಾನು ಎಷ್ಟು ನಂಬಿದ್ನಿ. ನನ್ನ ಮಗಳು ತಾಯಿ ಇಲ್ಲ, ಎಷ್ಟು ಪ್ರೀತಿ ಕೊಡ್ಬೇಕಾಕೀಗಂತೆ ಎಲ್ಲ ಪ್ರೀತಿ ತೋರಿಸ್ತಿದ್ನಿ. ಆದರೆ ಈಕಿ ನನಗೆ ಮೋಸ ಮಾಡಿಬಿಟ್ಲ ಆಕಿ. ಅಪ್ಪ, ನಾನು ನಿನಗೆ ಹೇಳ್ದ ಮದುವೆ ಆಗಿರೋದು ಒಂದೇ ತಪ್ಪಪ್ಪ. ಆದರೆ ಅದನ್ನು ಬಿಟ್ಟರೆ ನಾನು ಏನು ತಪ್ಪು ಮಾಡೇನಪ್ಪ? ಅಪ್ಪ, ಒಂದ್ಸರಿ ನನಗೆ ಕ್ಷಮಿಸ್ಬಿಡಪ್ಪ. ನಾನು ಅವ್ರನ್ನ ತುಂಬ ಪ್ರೀತಿ ಮಾಡೋದಕ್ಕೆ ನಾನು ಅವ್ರನ್ನ ಮದುವೆ ಆಗಿರೋದು. ನಿನಗೆ ನಾನು ಪ್ರೀತಿ ಮಾಡೋರನ್ನ ಮದುವೆ ಆಗಿದ್ದೆ ತಪ್ಪಾಯ್ತಾ? ಅಂದರೆ ನಿನಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ವಪ್ಪ? ಒಂದೇ ಒಂದು ಮಾತು ನಿನಗೆ ಹೇಳಿಲ್ಲ ಅನ್ನೋದು ತಪ್ಪಲ್ಲಪ್ಪ? ಹೌದು, ನೀ ನನಗೆ ಹೇಳಬೇಕಾಗಿತ್ತು. ನೀ ನನಗೆ ಮೊದಲು ಹೇಳಿದ್ರ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತೀನಿ. ಆದರೆ ನೀನು ನನಗೆ ಕೇಳ್ದ ನೀನು ಮದುವೆ ಆಗಿದ್ದು ದೊಡ್ಡ ತಪ್ಪು, ಅದು ಅಪರಾಧ. ನೀನು ಮಾಡಿರೋದು ದೊಡ್ಡ ಅಪರಾಧ ಐತಿ. ನೀನು ಮುಂದೆ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಸುಂದ್ರಿ. ಇದೇ ಲಾಸ್ಟ್ ನಾನು ನಿನ್ಗೆ ಹೇಳೋದು. ಅಕಸ್ಮಾತ್ ನೀ ಏನಾದರೂ ಇನ್ನು ಮುಂದೆ ನನ್ನ ಕಣ್ಣಿಗೆ ಏನಾದರೂ ಕಂಡ್ರೆ ನಾನು ಏನು ಮಾಡೋಂಗಿಲ್ಲ. ನಾನೇ ಏನಾದರೂ ಮಾಡ್ಕೊಂಡು ಸಾಯ್ತೇನೆ. ನಾನು ಬದುಕಿರ್ಬೇಕನ್ನೋ ಆಸೆ ಇದ್ದರೆ ಇಲ್ಲಿ ಬರಬೇಡ. ಅಕಸ್ಮಾತ್ ನಾನು ಸಾಯಬೇಕು ಅಂತ ಅಂದ್ರೆ ಇನ್ನು ಬಾ. ನೀನೇನಾದ್ರು ನನ್ನ ಕಣ್ಣಿಗೆ ಬಿದ್ದರೆ ನಾನೇ ಏನಾದರೂ ಮಾಡ್ಕೊಂಡು ಸಾಯ್ತೀನಿ ಸುಂದರಿ. ನೆನಪಿಟ್ಟುಕೋ, ನಿಮ್ಮಪ್ಪ ಇನ್ನು ಮುಂದೆ ಯಾವತ್ತೂ ನಿನ್ನ ಕಣ್ಣಿಗೆ ಕಾಣಂಗಿಲ್ಲ. ಅಯ್ಯೋ ಬೇಡಪ್ಪ, ಬೇಡ. ನನ್ನ ಸಲುವಾಗಿ ನೀನು ಸಾಯೋದು ಬೇಡ. ನಾನು ಇನ್ನು ಮುಂದೆ ಯಾವತ್ತೂ ಇಲ್ಲಿ ಬರಲ್ಲ.
ಯಾವತ್ತೂ ಬರೋಂಗಿಲ್ಲ. ನನ್ನ ತಪ್ಪಾಯ್ತು ಅಪ್ಪ, ನನಗೆ ಕ್ಷಮಿಸ್ಬಿಡು. ಇನ್ನು ಮುಂದೆ ನಾನು ಬರಲ್ಲ ಅಪ್ಪ. ನಿಮ್ಮಪ್ಪ ಹೇಳಿ ಕೇಳಿಸ್ತಲ್ಲ? ಹಾಂ, ಹೇಳಿ ಕೇಳಿಸ್ತಲ್ಲ? ಇಲ್ಲಿಂದ ಮೊದಲು ತೊಲಗಿಬಿಡು. ಇನ್ನು ಮುಂದೆ ಇಲ್ಲಿ ಕಾಲಿಡಕ್ಕೆ ಹೋಗ್ಬೇಡ, ನಡೆದು ಬಿಡಿ ಇಲ್ಲಿಂದ. ಹಾಂ, ಇನ್ನು ಮುಂದೆ ಏನಾದರೂ ನೀನು ಬಂದಿದ್ದ ನಮಗೇನಾರು ಗೊತ್ತಾದ್ರೆ ನನ್ನ ಗಂಡನ ಜೀವ ತೆಗಿಬೇಕಂತ ಬಂದೇನೆ ಇಲ್ಲಿ? ಹಾಂ, ನನ್ನ ಕುಂಕುಮ ಆಡಿಸ್ಬೇಕಂತ ಬಂದೇನೆ ಇಲ್ಲಿ? ಹಾಳಾದಾಗೆ ಮೊದಲು ಇಲ್ಲಿಂದ ತೊಲಗ. ನನಗೆ ನನ್ನ ಗಂಡ ನನ್ನ ಮಕ್ಕಳು ಎಲ್ಲರೂ ಚಂದಾಗಿ ಇರಬೇಕು. ನಿನ್ನಿಂದಾಗಿ ಅದನ್ನೆಲ್ಲ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಮುತ್ತೈದಾಗಿ ಸಾಯ್ಬೇಕು ಅನ್ನೋದು ನನ್ನ ಆಸೆ ಐತಿ. ಆದ್ರೆ ನೀನು ಅದನ್ನೆಲ್ಲ ಹಾಳು ಮಾಡಕ್ಕೆ ಬರಬೇಡ ಇಲ್ಲಿ. ಪಾಪ ಸುಂದ್ರಿ ಅಕ್ಕ, ಅಯ್ಯೋ ಸುಂದ್ರಿ ಅಕ್ಕ, ಅಕ್ಕ ನಿನ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅಕ್ಕ. ಅಮ್ಮಿ ನಡಿ ಒಳಗ, ನಡಿ ಒಳಗ. ಸುಂದರಿ ಅಕ್ಕ ಮಿಸ್ ಮಾಡ್ಕೊತಾನೆ, ಮಿಸ್ ನಡಿ ಒಳಗ. ನಿನ್ನ ನಾನು ಒಂದು ಕಪ್ಪಳೆ ಹೊಡೆದ ನಿನ್ನ ನಡಿಲಿಂದ. ನಾನು ಹೊಕ್ಕನ್ ಬಿಡ್ರಿ ಚಿಕ್ಕಮ್ಮ, ಪಾಪ ಅಮ್ಮನ ಯಾಕೆ ಬೈತೀರಿ? ಆಕೆಗೆ ಮನಸ್ಸಿನಾಗಿರೋದನ್ನ ಹೇಳಿದಾಳು. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ಅಪ್ಪನ ಚೆನ್ನಾಗಿ ನೋಡ್ಕೋ. ಸುಂದರಿಗೆ ನಾನು ಹೇಳಿ ಕಳಿಸ್ತೇನೆ ಮಂಜವ್ವ, ನೀನು ಹೋಗು. ಸುಮ್ಮನೆ ಯಾಕೆ ಬೈತಿದ್ದಿ? ನಾನು ಆಕೆಗೆ ಹೇಳಿ ಕಳಿಸ್ತೇನೆ, ನೀನು ಹೋಗು. ಅದಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ಅದೇನೋ ಅಂತಾರಲ್ಲ, ಕೇಳು ಜೈಮಂತ ಅಲ್ಲದ. ಕೆಳ ತೊಗೊಂಡು ಹೊಡೆದ್ರೂ ಹೋಗು ಮನುಷ್ಯತ್ವ ಏನಾಗಿಲ್ಲ ಅದಕ್ಕೆ. ಅಷ್ಟೇ ನಾಚಿ ಕೆಟ್ಟದ ಹೆಣ್ಣು. ನೀನು ಹೋಗು, ನಾನು ಹೇಳ್ತೇನೆ ಹೋಗು. ನಡಿ ನಡಿ ಇಲ್ಲಿಂದ, ನಡಿ ನಡಿ ನಡಿತೀನ ಒಳಗೆ ನಡಿ. ಅಕ್ಕ ಅಂತ ಅಕ್ಕ, ಯಾ ಅಕ್ಕನಿಲ್ಲ ಯಾ ಪುಕ್ಕನೂ ಇಲ್ಲ, ಕೋಳಿ ಪುಕ್ಕ. ನಡಿ. ಮಾಡಿದ್ದು ಗೊತ್ತಿತ್ತಲ್ಲ ನಿನಗೆ, ನಿನ್ನ ಮದುವೆ ಆಗಕ್ಕೆ ನಿಂತಿತ್ತು. ಇನ್ನು ಈ ವಯಸ್ಸಿನಾಗನ ಇನ್ನು ಚಂದ ಶಾಲೆ ಕಲಿಯಂತೆ. ನಡಿ ಒಳಗೆ ನಡಿ, ಅದ್ರ ಮಕ್ಕ ನೋಡ್ಬೇಡ. ಅದ ಶಾಲೆ ಬಂದಿತ್ತು ನಿನಗೂ, ನಡಿ ಒಳಗೆ. ಪಾಪ ಸುಂದ್ರಿ ಅಕ್ಕ ಮಾತಾಡ್ಸೋಕ್ಕಾಗಲಿಲ್ಲ. ನಾನು ಹೋಗಿ ನಾಳವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಸುಂದ್ರಿ ಆಡಬೇಡ, ಏನು ಮಾಡೋಕ್ಕಾಗಂಗಿಲ್ಲ. ನಿಮ್ಮಪ್ಪ ಹೇಳಿದ್ದು ನಿನಗೆ ಕೇಳಿಸ್ತಲ್ಲ, ಇದ್ರ ಮ್ಯಾಲೆ ನೀನು ಇಲ್ಲಿ ಬರೋಕ್ಕೆ ಹೋಗ್ಬೇಡ. ಇಲ್ಲ ಅಂದ್ರೆ ನೀನು ನಿಮ್ಮಪ್ಪನ ಕಳ್ಕೊಬೇಕಾಕತಿ. ನಿಮ್ಮಪ್ಪನ ಕಳ್ಕೊಂಡ್ರೆ ಆಮೇಲೆ ನಿಮ್ಮ ಈಕಿ ಚಿಕ್ಕಮ್ಮ ಸುಮ್ಮನೆ ಇರ್ತಾಳೇನ? ಆಕಿ ಸುಮ್ಮನೆ ಯಾಕೆ ಅಲ್ಲ, ನಿನಗೆ ಗೊತ್ತಿರಬೇಕಾಗಿರೋದು. ಅದಕ್ಕೆ ನೀನು ನೋಡು, ಎಷ್ಟು ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ. ನಾನು ನಿನಗೆ ಚಂದಂಗೆ ಹೇಳಾಕತ್ತನ. ನಿಮ್ಮತ್ತಿ ಅಂತ ತಿಳ್ಕೊಂಡಿಲ್ಲ ನಾನು, ಅದಕ್ಕೆ ಹೇಳಾಕತ್ತನ. ನೀನು ಇನ್ನು ಮುಂದೆ ಇಲ್ಲಿಗೆ ಬರಬೇಡ, ಸರಿನಾ? ಅತ್ತಿ, ನಂದು ದೊಡ್ಡ ತಪ್ಪಾಗಿದ್ರಿ. ನನ್ನ ಅಪ್ಪಂಗೆ ಒಂದು ಮಾತು ಹೇಳಿ ಮದುವೆ ಆಗಬೇಕಾಗಿತ್ತು. ಹೇಳಿದ ಬಗ್ಗೆದಾಗಿ ತಪ್ಪು ಮಾಡೀನಿ ರತಿ, ತಪ್ಪು ಮಾಡೀನಿ. ಆದರೆ ಈಗ ನಾನೇನು ಮಾಡಲಿ? ಅಪ್ಪನ ಪ್ರೀತಿನ ನಾನು ಹೆಂಗೆ ಪಡ್ಕೊಳ್ಳಿ? ನನಗೆ ಗೊತ್ತಾಗವಲ್ದು. ಸ್ವಲ್ಪ ದಿನ ಆದ್ಮೇಲೆ ಅವರ ಸರಿ ಹೋಗ್ತಾರೆ. ಈಗ ನೋಡು, ಅವ್ರಿಗೆ ಮನಸ್ಸಿನ ಮ್ಯಾಗ ಪೆಟ್ಟು ಬಿದ್ದು ಬಿಟ್ಟತಿ. ಸ್ವಲ್ಪ ದಿನ ಅದು ಇದಾಗಬೇಕಲ್ಲ, ಅದು ಒಂದಿಟ ಮಾಯವಾಗಬೇಕು. ಅದೆಲ್ಲ ನೀವು ಹೋಗಬೇಕು. ನೀನು ಮಾಡಿ ತಪ್ಪಲ್ಲ ಅಂತ ಅವ್ರಿಗೆ ಗೊತ್ತಾಗೋವರೆಗೂ ನೀನು ಆರಾಮಾಗಿರು. ಅದು ಹೆಂಗೋ ದೇವರು ಒಂದು ಮಾಡೋಂಗಿದ್ರೆ ನಿಮ್ಮಪ್ಪನ ನಿನ್ನ ಒಂದು ಮಾಡೇ ಮಾಡ್ತಾನೆ. ನೀ ಏನು ಯೋಚನೆ ಮಾಡಬೇಡ, ಸರಿನಾ? ಸುಮ್ಮನೆ ನೀನು ಬರೋದು, ಅವ್ರು ಹಿಂಗೆ ಹೋದ್ರಿ, ಅವ್ರಿಗೇನಾದರೂ ಆಗಿ ಅಥವಾ ಅವ್ರು ಏನಾದರೂ ಮಾಡಿಕೊಂಡ್ರೆ ಎಲ್ಲ ನಿನ್ನ ಮೇಲನ ಬರ್ತತಿ. ನೀನೇ ಯೋಚನೆ ಮಾಡಿ ಇನ್ನು ಮುಂದೆ ಇಲ್ಲಿಗೆ ಬರೋಕೆ ಹೋಗಬೇಡ, ಸರಿನಾ? ಈಗ ಇಲ್ಲಿಂದ ಹೋಗು, ಅಲ್ಲಿ ಮದ್ವೆ ನಡೆಯಾಕತ್ತತಿ. ನೀನು ಈ ರೀತಿ ಬಂದ ರಂಪಾಟ ಮಾಡಿದ್ರೆ ಹಿಂದಾಗಡೆ ಅದು ದೊಡ್ಡದೆಲ್ಲ ರಾಮಾಯಣ ಆಗ್ತತಿ. ಎದಕ್ಕೆ ಬೇಕು ಹೇಳು? ಅದಕ್ಕೆ ಸುಮ್ಮನೆ ನಿನ್ನ ಪಾಡಿಗೆ ನೀನೀಗ ಹೋಗ್ಬಿಡು. ಸರಿ ಅತ್ತಿ, ನಾನು ಹೋಗ್ತೀನಿ ರೀ. ಮತ್ತೇನು ಮಾಡೋಕ್ಕಾಗ್ತತಿ? ನಾನು ಅನ್ಬಾರ್ದಾಗ ನಮ್ಮಪ್ಪ ನನ್ನ ಜೊತೆ ಮಾತಾಡ್ಬಾರ್ದಂತಿದ್ರೆ ಹಂಗಾಗಲಿ. ಏನು ಮಾಡೋಕ್ಕಾಗಲ್ಲ. ಆ ದೇವರು, ನನ್ನ ನಂಬಿರೋ ದೇವರು ಇದ್ರೆ ಆ ದೇವರು ನಮ್ಮಪ್ಪ ನನ್ನ ಒಂದು ಮಾಡೇ ಮಾಡ್ತಾನೆ. ಆದರೆ ಎಷ್ಟಾರು ಟೈಮ್ ತೊಗೊಲಿ, ಆದರೆ ನಮ್ಮಪ್ಪ ನನ್ನ ಜೊತೆ ಮಾತಾಡಬೇಕು ಅತ್ತಿ. ಅವ್ರು ಮಾತಾಡ್ತಿದ್ರೆ ನನಗೆ ಬದುಕಿರೋಕ್ಕೂ ಆಗಂಗಿಲ್ಲ. ಹೌದು, ನೀನು ಮದುವೆ ಆಗಿರೋದು ಯಾವ ಹುಡುಗನ್ನ? ಏನು ಅವನ ಹೆಸರು? ಅಯ್ಯೋ, ಅದನ್ನೆಲ್ಲ ಯಾರು ಕೇಳ್ತಿದ್ದಿ? ಯಾವನಾರ ಮದುವೆ ಆಗಬಾಳು, ಮೊದಲಿನಿಂದ ತೊಲಗಂತ ಹೇಳಕ್ಕೀಗೆ. ಒಂದು ನಿಮಿಷ ತಡಿವ ಮಂಜುವ, ನಾ ಕೇಳಾಕತ್ತನು. ನಿನ್ನ ಬಾಯಿ ಮುಚ್ಕೊಂಡಿದ್ರು ಏನಾದರೂ ಮಾಡ್ಕೊರ ಕಡೆ. ಅದು ಅಮ್ಮವ್ರ ಮಗ ಕ್ರಿಶ್ ಅಂತ ಹೇಳಿ ಆ ಅಮ್ಮವ್ರ ಮಗನ ನಾನು ಮದುವೆ ಆಗಿರೋದು. ಅಲ್ಲೇ ಕೆಲಸ ಮಾಡೋಕೆ ಹೋಗ್ತಿದ್ನಿ. ಅವರು ನನ್ನನ್ನು ನೋಡಿ ಇಷ್ಟಪಟ್ಟು ಪ್ರೀತಿ ಮಾಡಿದರು. ಅವ್ರು ಹೇಳಿದ ಮೇಲೆ ನಾನು ಒಂದು ಸ್ವಲ್ಪ ದಿನ ಒಪ್ಕೊಂಡಿರಲಿಲ್ಲ. ಅಪ್ಪನ ಕೇಳಿ ಒಪ್ಕೊಂಡ್ರಾಯ್ತು ಅಂತೇಳಿ. ಆದರೆ ಅವರು ನಾನು ಸಾಯ್ತೀನಿ ಮಾಡ್ತೀನಿ ಅಂತ ಅನ್ನಕತ್ರು. ಅದಕ್ಕಾಗಿ ನಾನು ಅವ್ರ ಪ್ರೀತಿನ ಒಪ್ಕೊಂಡು, ಅವ್ರ ಮೇಲೆ ನನಗೂ ಪ್ರೀತಿ ಇತ್ತು, ಇಲ್ಲ ಅಂತೇನಿಲ್ಲ. ಆದರೆ ನಾನು ಸ್ವಲ್ಪ ದಿನ ಬಿಟ್ಟು ಒಪ್ಕೊಂಡೆ. ಆದರೆ ಮದುವೆ ಅಂತ ಬಂದಮೇಲೆ ನಾನು ಅವ್ರ ಮನೇಲೂ ಹೇಳ್ದೆ, ನಮ್ಮ ಮನೇಲೂ ಹೇಳ್ದೆ, ಮದುವೆ ಆದ್ವಿ. ಆದರೆ ಅವರಮ್ಮ ನಮ್ಮನ್ನು ಅಮ್ಮವರು ಮನೆ ತುಂಬಿಸ್ಕೊಂಡ್ರು. ಇವಾಗ ಅಲ್ಲೇ ಇದ್ದೀನಿ. ಆದರೆ ಅಮ್ಮವರು ನನ್ನ ಜೊತೆ ಮಾತಾಡೋಂಗಿಲ್ಲ. ಹೇಳ್ದೆ ಮದುವೆ ಆಗಿ ಬಂದಿದ್ದಾರೆ ಅಂತೇಳಿ ಅವ್ರ ಜೊತೆನೂ ಮಾತಾಡೋಂಗಿಲ್ಲ. ಆದರೆ ಅಲ್ಲೇ ಇದ್ದೀವಿ ಅತ್ತಿ. ಹಾಂ, ನೀ ಹೇಳೋದು ಖರೇನಾ? ಆ ಅಮ್ಮವ್ರ ಮಗನ ಮದುವೆ ಇದೆಯಾ? ಆ ದೊಡ್ಡ ಮನೆ ಸೊಸೆ ಇದೆ ನೀನು? ಹೌದು ಚಿಕ್ಕಮ್ಮ, ನಾನು ಅವ್ರ ಮಗನ ಮದುವೆ ಆಗಿರೋದು.